wish you the same. Happy Holi, Uncle. Thank you. Sanvi's already party ಆಗೋಗಿದೆ. Yes. Thank you, Papa. ಹೌದು. Thank you, baby. ನಾನು ಹೆಂಗೆ actually ನೀರು ಹಚ್ಚಲ? ಬೇಡ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಆ್ಯಂಡ್ ಇವತ್ತು ಶನಿವಾರ, ಹೋಲಿ ಹಬ್ಬದ ಮಾರನೇ ದಿನ. ನಿನ್ನೆ ಸ್ಕೂಲ್ ಇದ್ದಿದ್ದರಿಂದ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವಿಲ್ಲಿ ವಾಟರ್ ಬಲೂನ್ ತುಂಬ್ತಾ ಇದ್ದೀವಿ. ವಾಟರ್ ಬಲೂನ್ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದನ್ನು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಒಡೆಯೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಆಟ ಆಡೋಣ ಅದ್ರ ಜೊತೆ ಅಂತ ಅನ್ನಿಸ್ತಾ ಇದೆ. ನಾನಂತೂ ಸುಮಾರು ಅದ್ರ ಜೊತೆ ಆಟ ಆಡಿದೆ. ನಾನು ಯಾವತ್ತೂ ವಾಟರ್ ಬಲೂನೇ ಯೂಸ್ ಮಾಡಿರಲಿಲ್ಲ. ಸೊ ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಆಟ ಆಡ್ಬಿಟ್ಟು ಸಾನುಗೆ ಕೊಟ್ಟು ಕಳಿಸ್ದೆ. ಸೊ ಬನ್ನಿ ನಮ್ಮ ಸಾನುವಿನ ಹೋಲಿ ಸೆಲೆಬ್ರೇಷನ್ ಹೇಗಿರುತ್ತೆ ನೋಡೋಣ. ಸ್ನೇಹಿತರೆ, ಇವತ್ತೊಂದು ಹೊಸ ಪ್ರಾಡಕ್ಟ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ನೀವು ಪ್ರಾಡಕ್ಟ್ ಇನ್ಫೋ ಥರ ನೋಡಿ, ನೀವು ನಾನು ತೋರಿಸಿದೆಲ್ಲ ತೊಗೊಳ್ಳೇಬೇಕು ಅಂತ ಅಲ್ಲ. ಈ ಥರ ಒಂದು ಇದೆ ಅಂತ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಅಗಾರೋದು ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಏಸ್ ಅಂತ ಹೇಳಿಬಿಟ್ಟು. ಇದರ ಸ್ಪೆಷಾಲಿಟಿ ಏನು? ಇದು ಡ್ರೈ ಕಚ್ರಾನು ಹೇಳ್ಕೊಳ್ಳುತ್ತೆ, ವೆಟ್ ನೀರು ಕೂಡ ಹೇಳ್ಕೊಳ್ಳುತ್ತೆ. ನೀವು ಯಾವತ್ತಾದ್ರೂ ನೋಡಿದ್ದೀರಾ ವ್ಯಾಕ್ಯೂಮ್ ಕ್ಲೀನರ್ ನೀರನ್ನು ಹೇಳ್ಕೊಳ್ಳೋದು? ಸೊ ಅದೇ ಇದರ ಸ್ಪೆಷಾಲಿಟಿ. ಆನ್ ಆ್ಯಂಡ್ ಆಫ್ ಬಟನ್, suction inlet, blower outlet, lock button, steel dust barrel, big and smooth turning wheels, power cord. ಇದು 5 ಮೀಟರ್ ಲಾಂಗ್ ಇರುತ್ತೆ. ಇದು ಎಕ್ಸ್ಟೆಂಡಬಲ್ ಟ್ಯೂಬ್, ಫ್ಲೋರ್ ಬ್ರಷ್, ಮಲ್ಟಿಪರ್ಪಸ್ ಬ್ರಷ್, ಸರ್ವಿಕ್ ಟೂಲ್, ಸಕ್ಷನ್ ಇನ್ಲೆಟ್ ಬ್ಲಾಕರ್. ಇದು ವಾಟರ್ ಅಬ್ಸಾರ್ಬಿಂಗ್ ಬ್ರಷ್, ಹೋಸ್ ಪೈಪ್. ಈ ವ್ಯಾಕ್ಯೂಮ್ ಕ್ಲೀನರ್ನ ಯೂನಿಕ್ ಫೀಚರ್ ಬಂದು ವಾಟರ್ನ ವ್ಯಾಕ್ಯೂಮ್ ಮಾಡೋದು, ವಾಟರ್ ಅಬ್ಸಾರ್ಬ್ ಮಾಡೋದು. ಬನ್ನಿ ಅದು ಹೇಗೆ ಮಾಡುತ್ತೆ ಸಕ್ಷನ್ ಅಂತ ನೋಡೋಣ. ಅದಕ್ಕೆ ನಾನು ಹೋಸ್ ಪೈಪ್ ಮತ್ತು ಒಂದು ವಾಟರ್ ಅಬ್ಸಾರ್ಬಿಂಗ್ ಬ್ರಷನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೋಡ್ಬೋದು ನೀವು ಹೇಗೆ ರಬ್ಬರ್ ಗ್ರಿಪ್ ಇದೆ ಅಂತ ಹೇಳ್ಬಿಟ್ಟು ನೀರನ್ನು ಎಳ್ಕೊಳ್ಳೋದಕ್ಕೆ. ಇಲ್ಲೇ ಕೂತ್ಕೊಂಡು ವಾಟರ್ ಬಲೂನ್ಸ್ನ ಫಿಲ್ ಮಾಡಿದ್ವಲ್ಲ, ಹಾಗಾಗಿ ನೀರು ಚೆಲ್ಲಿದೆ ಇಲ್ಲಿ. ಸೊ ಇಷ್ಟೊಂದು ನೀರಿದ್ದಾಗ ಸ್ವಲ್ಪ ಒರೆಸೋದಕ್ಕೂ ಕಷ್ಟ ಆಗುತ್ತೆ ಅಲ್ವಾ? ಆದರೆ ಇದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಳ್ತಾ ಇದೆ ಅಂತ. ರಿಯಲಿ ಐ ಆಮ್ ಸರ್ಪ್ರೈಸ್ಡ್. ತುಂಬಾನೇ ಚೆನ್ನಾಗಿದೆ. ಮಕ್ಕಳಿರೋ ಮನೆಯಲ್ಲಿ ನೀರು ಚೆಲ್ಲಾಡ್ತಾನೆ ಇರ್ತಾರೆ ಅನ್ನೋ ಹೋಗಿದ್ರೆ ಇದನ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಇರೋದ್ರಿಂದ ಅದಕ್ಕೆ ಏನು ರಸ್ಟ್ ಹಿಡಿಯೋ ಚಾನ್ಸಸ್ ಕೂಡ ಇರೋದಿಲ್ಲ. ವಾಟರ್ ಸಕ್ ಮಾಡಬೇಕಾದ್ರೆ ವ್ಯಾಕ್ಯೂಮ್ ಕ್ಲೀನರ್ ಒಳಗಡೆ ಒಂದು ಬ್ಯಾಗ್ ಇರುತ್ತೆ, ಅದನ್ನ ರಿಮೂವ್ ಮಾಡಿಬಿಟ್ಟು ನಾವು ವ್ಯಾಕ್ಯೂಮ್ ಮಾಡಬೇಕು. ನೋಡಿ, ಈ ತರ ಕಲೆಕ್ಟ್ ಆಗಿರುತ್ತೆ. ಆಮೇಲೆ ಇದನ್ನ ಈಸಿಯಾಗಿ ಸುರ್ಕೊಳ್ಬಹುದು. ಈಗ ಡಸ್ಟ್ ರಿಮೂವ್ ಮಾಡೋ ಟೈಮು. ಡಸ್ಟ್ ವ್ಯಾಕ್ಯೂಮ್ ಮಾಡೋದಕ್ಕೆ ನಾನು ಫ್ಲೋರ್ ಬ್ರಷ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಸಕ್ಷನ್ ಪವರ್ ಎಷ್ಟಿದೆ ಅಂದ್ರೆ ಸ್ನೇಹಿತರೆ, ಸಣ್ಣ ಸಣ್ಣ ಪಾರ್ಟಿಕಲ್ ಕೂಡ ಇದು ಚೆನ್ನಾಗಿ ಎಳ್ಕೊಳ್ಳುತ್ತೆ. ನೀವು ಬರೀ ಧೂಳು ಅಂತಾನೆ ಅಲ್ಲ, ಈಗ ಮಣ್ಣು ಚೆಲ್ಲಿದ್ರೆ ಮಣ್ಣು ಕೂಡ ಎಳ್ಕೊಳ್ಳುತ್ತೆ. ಬಾಲ್ಕನಿಯಲ್ಲಿ ಅಲ್ಲಿ ಸಣ್ಣ ಸಣ್ಣ ಮಣ್ಣು ಕೂಡ ಬಿದ್ದಿತ್ತು, ಸಣ್ಣ ಕಲ್ಲು ಮಣ್ಣು, ಅದು ಕೂಡ ತುಂಬಾ ನೀಟಾಗಿ ಎಳ್ಕೊಂತು. ಇದು ಫ್ಲೋರ್ ಮೇಲೆ ಕ್ಲೀನ್ ಮಾಡೋದಕ್ಕೆ. ನೂಕ್ ಅಂಡ್ ಕಾರ್ನರ್ಸ್ ಅಲ್ಲಿ ನಾವು ಫ್ಲೋರ್ ಬ್ರಷ್ ಅನ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಅಂತ ಟೈಮಲ್ಲಿ ನಾವು ಈ ಸರ್ವಿಕ್ ನಾಸಲ್ನ ಯೂಸ್ ಮಾಡಿಕೊಂಡು ಡಸ್ಟ್ ಅನ್ನ ರಿಮೂವ್ ಮಾಡ್ಬೋದು. ಈಗ ಮಲ್ಟಿಪರ್ಪಸ್ ಬ್ರಷ್ ಅನ್ನ ನಾವು ಯೂಸ್ ಮಾಡ್ಬೋದು ಮ್ಯಾಟ್ ಮೇಲೆ. ಈಗ ಮ್ಯಾಟ್ ಮೇಲೆ ಡಸ್ಟ್ ಇದೆ ನೋಡಿ, ಇದು ಒದ್ರಿದ್ರೂ ಹೋಗೋದಿಲ್ಲ, ಬಟ್ ಎಷ್ಟು ಚೆನ್ನಾಗಿ ಸಕ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಇದೇ ರೀತಿಯಲ್ಲಿ ನಾವು ಇದರಲ್ಲಿ ಸೋಫಾ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಇದು ನಮ್ಮ ಬಾಲ್ಕನಿ ಏರಿಯಾ. ಇಲ್ಲಿ ನಾವು ಮೆಶ್ ಹಾಕಿದೀವಿ, ನೋಡ್ಬೋದು. ಇಲ್ಲಿ ನಾವು ಕೈ ಹಾಕೋದಕ್ಕೆ ಆಗೋದಿಲ್ಲ. ಪಿಜನ್ದು ಪಿಕ್ಕೆ ಬಿದ್ದು ಎಷ್ಟು ಗಲೀಜಾಗಿದೆ ಅಂತ ಅದನ್ನ ರಿಮೂವ್ ಮಾಡೋದಕ್ಕೆ ಕಷ್ಟ. ಅದಕ್ಕೆ ನಾನಿವತ್ತು ಬ್ಲೋವರ್ನ ಯೂಸ್ ಮಾಡ್ತಾ ಇದ್ದೆ. ಈ ಫಂಕ್ಷನ್ಗೆ ನಾವು ಸಕ್ಷನ್ ಇನ್ಲೆಟ್ ಇದೆ ಅಲ್ವಾ, ಅದನ್ನ ಹೋಸ್ ಪೈಪನ್ನು ರಿಮೂವ್ ಮಾಡಿಬಿಟ್ಟು ಹಿಂದಗಡೆ ಬ್ಲೋವರ್ ಇರುತ್ತೆ, ಔಟ್ಲೆಟ್, ಏರ್ ಔಟ್ಲೆಟ್, ಅಲ್ಲಿಗೆ ನಾವು ಫಿಕ್ಸ್ ಮಾಡಬೇಕು. ಸಕ್ಷನ್ ಇನ್ಲೆಟ್ನ ಕ್ಲೋಸ್ ಮಾಡಬೇಕು. ಹಾಗೆ ಸರ್ವಿಕ್ ನಾಸಲ್ನ ಯೂಸ್ ಮಾಡಬೇಕು. ನಾನು ಡೌಟಲ್ಲೇ ಟ್ರೈ ಮಾಡಿದೆ ಇಲ್ಲಿ, ಯಾಕಂದರೆ ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದ್ರದ್ದು ಪವರ್ ಎಷ್ಟಿದೆ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ಆ್ಯಂಡ್ ಪವರ್ ಜಾಸ್ತಿ ಇರೋದ್ರಿಂದ ತುಂಬ ಶಬ್ದ ಕೂಡ ಬರುತ್ತೆ ಇದು. ಸೊ ಇದೇನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಈ 3-in-1 ವ್ಯಾಕ್ಯೂಮ್ ಕ್ಲೀನರ್ ನಿಮ್ಗೆ ಯಾವ್ದು ರೀತಿಯಲ್ಲಾದರೂ ಯೂಸ್ ಆಗುತ್ತೆ ಅನ್ನೋ ಹಾಗಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಂದು ಸಾರಿ ಚೆಕ್ ಮಾಡಿ ಸ್ನೇಹಿತರೆ. ಏನಾಯ್ತು? ನೀರು ತಂದಿಲ್ವಾ? ಸಾಕಾಯ್ತಾ? ನಾನೀಗ ಫಿಲ್ ಮಾಡ್ಬಿಡ್ತೀನಿ. ಇಲ್ಲಪ್ಪ, ಪೈಪು ಪೈಪ್ ಓ ಲಂಬ ವಾಟರ್ ಬಲೂನ್ ಫಿಲ್ ಮಾಡೋಣ ಅಂದೆ, ಇವರೆಲ್ಲ ಲಾಸ್ಟ್ ಮಾಡೋಣ ಅಂತ ಸಾನ್ವಿ. ಓಕೆ.
ಹಾಕ್ಲಪ್ಪ. टेर इट ऑफ का. हाँ होगी. बहादुर बहादुर पानी बाहर आ रहा है. वो गार्डन में डालो, गार्डन में. हाँ वो रिचू ಅಲ್ಲಿ ಅಲ್ಲಿ ಓಡಬಾರ್ದು. ಕಾರಿಡಾರ್ ಹತ್ರ ಓಡಬಾರ್ದು. ಈ ಕಡೆ ರೋಡ್ಗೆ ಹಾಕಿ. ಹಾಂ ಅಯ್ಯೋ ಈ ಕಡೆ ಬನ್ನಿಪ್ಪ. ಅಲ್ಲಿ ಸ್ಟೆಪ್ಸ್ ಹತ್ರ ಹೋಗ್ಬೇಡಿ, ಬೀಳ್ತೀರಾ. ಹಾ ನಿಧಾನ ನಿಧಾನ ಅಭಿಷ ನಿಧಾನ. ನಿಧಾನ ನಿಧಾನ ಓಡಬಾರ್ದು. ಹಾಂ ರಿಚ್ಚಿಗೂ ಹಾಕ್ರಪ್ಪ. ಕಣ್ಣಿಗೆ ಹಾಕ್ಬೇಡಿ, ಕಣ್ಣಿಗೆ ಹಾಕ್ಬಿಡಿ ಮೇಲ್ಗಡೆ. ಹಾಂ ಗುಡ್ ಗುಡ್ ಗುಡ್. ಕಣ್ಣಿಗೆ ಹಾಕ್ಬೇಡಿ. ಹಾಂ ಅಲ್ಲೇ ಅಲ್ಲೇ ಇದ್ರ ಓಡ್ ಅಲ್ಲ ನೀ ಕೆಳಗಡೆ ಹೊಡಿಬಾರ್ದು, ಬಾಡಿಗೆ ಹೊಡಿಬೇಕು ರಿಚ್ಚು. ಅಲ್ಲಿ ಅವ್ರಿಗೆ ಹೊಡಿಬೇಕು. ಹಾಂ ಆ ಥರ. ಐಸ್ 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 ಐಸ್. ಐಸ್ ಹತ್ರ 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 ಬಂದ ಹೊಡಿಬೇಕು. ಹಾಂ ಸೋನಾ ಏನಿದೆ ಇಷ್ಟೊಂದು ಡಾರ್ಕ್ ಆಗ್ಬಿಟ್ಟಿದೆ ಕಲರು? ಅಯ್ಯೋ ಬಟ್ಟೆ ಎಲ್ಲ ಡಾರ್ಕ್ ಆಗ್ಬಿಟ್ಟಿದೆ. ಬ್ರಷ್ ಮಾಡು. ಮುಗೀತಾ? ಹ್ಯಾಪಿನಾ? ಅಯ್ಯೋ ನೀನು ಪರ್ಮನೆಂಟ್ ಕಲರ್ ಹಾಕ್ಬಿಟ್ಟು ಬಕೆಟ್ ಕಲರೇ ಚೇಂಜ್ ಮಾಡಿಬಿಟ್ಟಿದ್ಯಾ. ನಿಂದು ಯಾಕೆ ಕಲರು? ನೋಡಿಯಪ್ಪ ಕಲರ್ ಫುಲ್ ಕಲರ್ಫುಲ್ ಆಗ್ಬಿಟ್ಟಿದ್ದಾರೆ. ಈ ಸರಿ ಯಾಕೋ ಭಾರಿನೇ ಡಾರ್ಕ್ ಆಗಿದೆ. ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಹೇಳು ಅವ್ರಿಗೆ, ಆರ್ಗ್ಯಾನಿಕ್ ತೊಗೊಂಡು ಬನ್ನಿ, ಇಲ್ಲ ಅಂದರೆ ಸ್ಕಿನ್ ರ್ಯಾಷಸ್ ಆಗುತ್ತೆ ಅಂತ. ನೋಡಿ ನಾನು ಹೋಲಿ ಆಡಿದ ಮೇಲೆ ಎಲ್ಲರೂ ಮನೆಗೆ ಬನ್ನಿ ಸ್ನ್ಯಾಕ್ಸ್ ಕೊಡ್ತೀನಿ ತಿನ್ಕೊಂಡು ಹೋಗೋರಂತೆ ಅಂತ ಹೇಳಿದ್ದೆ. ತುಂಬಾ ಕಲರ್ ಆಗಿಬಿಟ್ಟಿತ್ತಲ್ವಾ, ಅದಕ್ಕೆ ಬೇಡ ಟೈಲ್ಸ್ ಎಲ್ಲನೂ ಗಲೀಜಾಗುತ್ತೆ, ಸ್ನಾನ ಮಾಡಿ ಬರ್ತೀವಿ ಅಂತ ಹೋದ್ರಂತೆ. ನಾನು ಮಕ್ಕಳಿಗೆ ಬಿಸಿಲಲ್ಲಿ ಆಟಾಡಿರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಪಾಪ್ಸಿಕಲ್ ಮಾಡೋಣ ಅಂತ ಜ್ಯೂಸ್ನ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಇದು -6 ಡಿಗ್ರಿಯಲ್ಲಿ ಇಟ್ಟಿದ್ದೆ, ಅವಾಗ ಸೆಟ್ ಆಯಿತು. -4 ಇಟ್ಟಿದ್ರು ಸೆಟ್ ಆಗಿರಲಿಲ್ಲ. ಸೊ ರಾಜೇಶ್ ಇನ್ನ ಸೆಟ್ ಆಗಿಲ್ಲ, ಜಾಸ್ತಿ ಮಾಡು ಅಂದ್ಬಿಟ್ಟು ಫುಲ್ ಕೋಲ್ಡೆಸ್ಟ್ಗೆ ಇಟ್ಟಿದ್ದೆ. ಸೊ ಅವಾಗ ಸೆಟ್ ಆಯಿತು. ಅದ್ರ ಜೊತೆ ಸ್ವಲ್ಪ ಬಿಸಿ ಬಿಸಿಯಾಗಿ ಸ್ವೀಟ್ ಕಾರ್ನನ್ನು ಬೇಯಿಸಿದ್ದೀನಿ ಕೊಡೋಣ ಅಂತ ಹೇಳ್ಬಿಟ್ಟು. ಮೊದಲೇ ಬೇಯಿಸಿದ್ದೆ, ಬಟ್ ಅವರು ಆಮೇಲೆ ಬರ್ತೀನಿ ಅಂದ್ರಲ್ಲ ಅಂದ್ಬಿಟ್ಟು ಈಗ ಅವರು ಬಂದ ಮೇಲೆ ಮತ್ತೆ ಬಿಸಿ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತಲ್ವಾ ಸ್ವೀಟ್ ಕಾರ್ನು, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು.
take a test for it. But in that there is like eye movements like. Okay. That hurts a lot. Here it hurts. Before you oh my god. Listen, see, already. Like I now okay, Tuesday. Thursday one is the Papa shooting news. I'm shooting it. ಇವತ್ತು ನಾನು ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ, ಅದಕ್ಕೆ ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸ್ನಾನ ಲೇಟ್ ಆಯಿತು ಇವತ್ತು, ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ದೆ. ಬಂದ ಮೇಲೆ ಅದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸೊ ಮಕ್ಕಳು ಕೂಡ ಇಲ್ಲೇ ಇದ್ದರು ನಾನು ಸ್ನಾನ ಮಾಡೋಕ್ಕೆ ಹೋಗೋ ತನಕನೂ. ಅದಕ್ಕೆ ಇನ್ನೊಂದು 10-15 ಮಿನಿಟ್ಸ್ ಕಾಯಿರಿ, ಇಲ್ಲೇ ತಿಂಡಿ ಮಾಡೋರಂತೆ ಅಂತ ಹೇಳಿದೆ. ತಿಂಡಿ ಯಾರೂ ಮಾಡಿರಲಿಲ್ಲ ಅಂದ್ಕೊಳ್ತೀನಿ, ಒಬ್ಬರು ಇಬ್ಬರು ಏನೋ ಮಾಡಿದ್ರೇನೋ, ಸಾನು ಅಂತೂ ಮಾಡಿರಲಿಲ್ಲ. Restart. No anything. No nothing. You can even. No nothing. No bag. Pill. Sorry. Bed. Pillow cover. ಒಂಬತ್ತುವರೆಗೆ ಇಡು. Okay, say Lamborghini. Ferrari I said no. Oh, this is second round. Yeah. The second. Yeah. Shri Nama Sari Telugu. Don't sing, say the song. Singara Siri Angaridali ಗುಡ್ ಆಫ್ಟರ್ನೂನ್ ಸ್ನೇಹಿತರೆ. ಟೈಮ್ ಈಗ 1:30. ಬೆಳಿಗ್ಗೆಯಿಂದ ಶುರು ಮಾಡಿದ್ದು ವ್ಲಾಗು. ನಾನು ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡೋದಕ್ಕೆ ಆಗಿಲ್ಲ, ಫುಲ್ ಬ್ಯುಸಿ ಇದ್ದೆ. ನಾನು ಅವ್ರಿಗೆ ಅಂದಿದ್ದೆ 9 ಗಂಟೆಗೆ ಬನ್ನಿ ಆಟಾಡೋದಕ್ಕೆ ಹೋಗೋರಂತೆ ಅಂತ. ನಿನ್ನೆ ರಾತ್ರಿ ಎಷ್ಟೊಂದೆಲ್ಲ ಚೇಂಜಸ್ ಆಯಿತು ಅಂತೀರಾ. ಮೊದಲಂದ್ರು ಇವತ್ತು ಅಂತ, ಆಮೇಲೆ ಅಂದರು ಇಲ್ಲ ಭಾನುವಾರ ಅಂತ, ಆಮೇಲೆ ಇನ್ನೂ ಒಂದು ಸಾರಿ ಬಂದ್ಬಿಟ್ಟು ಇಲ್ಲ ನಾಳೆನೇ ಅಂತ ಹೇಳಿದ್ರು. ನಾನು ಅವ್ರು ಬರೋ ತನಕನೂ ಕನ್ಫರ್ಮ್ ಇರಲಿಲ್ಲ ಇವತ್ತು ಹೋಗ್ತಾರೆ ಅಂತ ಹೇಳಿಬಿಟ್ಟು. ಸರಿ ಬಂದರೆ ಹೋಗಮ್ಮ ಅಂತ ಹೇಳಿದ್ದೆ ಅಷ್ಟೇ. ನಿನ್ನೆ ನಾನು ಕೆಲವೊಂದು ಥಿಂಗ್ಸನ್ನು ರೆಡಿ ಮಾಡ್ಕೊಂಡಿದ್ದೆ ಇವತ್ತಿಗೆ ಅಂತ ಹೇಳಿಬಿಟ್ಟು. ನಾಳೆ ಅಂದರೆ ಅವರು ಆಡಿ ಬಂದಾಗ ಮಕ್ಕಳಿಗೆ ಏನಾದರೂ ತಿನ್ನೋದಕ್ಕೆ ಕೊಡೋಣ ಅಂತ. ಲೇಟ್ ಆಗೋಯ್ತಲ್ಲ ಅಂದ್ಬಿಟ್ಟು ತಿಂಡಿ ಹೊತ್ತಿಗೆನೆ ಅವರೂ ಬಂದ್ರಲ್ಲ ಅಂದ್ಬಿಟ್ಟು ಸರಿ ಇಲ್ಲೇ ತಿಂಡಿ ಮಾಡಿ ಅಂತ ಹೇಳಿದೆ. ಬರೀ ಸ್ನ್ಯಾಕ್ಸ್ ಪ್ಲ್ಯಾನಲ್ಲಿ ಇದ್ದಿದ್ದು, ಆಮೇಲೆ ತಿಂಡಿ ಮಾಡಿಬಿಡಿ ಅಂತ ಹೇಳಿದೆ. ಸೊ ಇಲ್ಲೇ ತಿಂಡಿ ಮಾಡಿಕೊಂಡು ಈಗ ಆಟಾಡೋದಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಎಲ್ಲರಿಗೂ ಸೋಮವಾರದಿಂದ ಎಕ್ಸಾಮ್ ಶುರು ಅಂತೆ. ಅದಕ್ಕೆ ಭಾನುವಾರ ಬೇಡ, ಭಾನುವಾರ ಆದರೆ ಎಕ್ಸಾಮ್ಗೆ ಓದ್ಕೋಬೇಕಲ್ಲ, ಅದಕ್ಕೆ ಭಾನುವಾರ ಬೇಡ ಅಂದ್ಬಿಟ್ಟು ಇವತ್ತು ಮಾಡಿರೋದು. ನಾನು ಸಾನು ಹೇಳಿದ್ದೆ, ಸಾನು ನೀನು ಬೇಕಿದ್ರೆ ಹೋಗಮ್ಮ, ಏನು ಎಕ್ಸಾಮ್ಗೆಲ್ಲ ಮೊದಲೇ ಓದಿರ್ತೀಯಲ್ಲ ರಿವಿಷನ್ನು, ಸ್ಯಾಟರ್ಡೇನೂ ಓದ್ಕೋ, ಸಂಡೇ ಬೇಕಿದ್ರೆ ಹೋಗು ಅಂತ. ಅವಳೇನು ಅಂದ್ಕೊಂಡಿದ್ಲು, ಮಮ್ಮ ಎಲ್ಲರಿಗೂ ಎಕ್ಸಾಮ್ ಇದೆ, ಯಾರೂ ಬರೋದಿಲ್ಲ, ಈ ಸರಿ ಹೋಲಿನೇ ಆಡೋಂಗಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ಲು. ಇಲ್ಲ ನೀನು ಮೊದಲೇ ರಿವಿಷನ್ ಮಾಡಿಕೊಂಡು ಬೇಕಿದ್ರೆ ಅವತ್ತೊಂದು ದಿನ ಹೋಗು ಅಂತ ಮೊದಲೇ ಹೇಳಿದ್ದೆ. ಸೊ ಅವಳೆಲ್ಲನೂ ಓದಿ ಮುಗಿಸಿದಾಳೆ. ಓಕೆ, ಯಾವತ್ತು ಸೆಲೆಬ್ರೇಟ್ ಮಾಡಿದ್ರೇನು, ಮಕ್ಕಳು ಖುಷಿ ಆಗಬೇಕು ಅಷ್ಟೇ. ಖುಷಿಯಾಗಿ ಆಟ ಆಡಿದ್ರು. ನೋಡಿದ್ರಲ್ಲ ಸಾನು ಹೆಂಗೆ ಬಂದಿದ್ಲು ಅಂತ ಹೇಳ್ಬಿಟ್ಟು. ಆ ವಾಟರ್ ಬಲೂನ್ಸ್ ನೋಡ್ತಾ ಇದ್ರೆ, ಅದನ್ನು ಕೈಯಲ್ಲಿ ಇಟ್ಕೊಳ್ತಿದ್ರೆ ಹಿಂಗೆ ಪಿಚ್ಕಾಣು ಅಂತ ಅಂದ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ನಿನ್ನೆ ಸಾನು ಕೇಳ್ತಾ ಇದ್ಲು, ಮಮ್ಮ ನೀನು ಹೋಲಿ ಆಡ್ತಾ ಇದ್ದ, ನೀನು ಮತ್ತು ಮಾವಶಿ ಇಬ್ರು ಆಡ್ತಾ ಇದ್ರಾ ಅಂದ್ಬಿಟ್ಟು. ಅದಕ್ಕೆ ಇಲ್ಲಮ್ಮ ಯಾವತ್ತೂ ಆಡಿಲ್ಲ, ನೀನು ಆಡಿಲ್ಲ, ರಮ್ಯಾ ಮಾವಶಿನೂ ಆಡಿಲ್ವಾ ಅಂತ ಕೇಳಿದ್ಲು. ಸೊ ನಾ ಆಡಿದ್ರೆ ನಾವಿಬ್ಬರೇ ಆಡಬೇಕು, ನಮ್ಮ ಮನೆ ಹತ್ರ ಫ್ರೆಂಡ್ಸ್ ಅಂತ ನಿನಗೆ ಹೇಗೆ ಫ್ರೆಂಡ್ಸ್ ಇದ್ದಾರೋ ಹಾಗೆ ಫ್ರೆಂಡ್ಸ್ ನನಗೆ ಯಾರೂ ಇರಲಿಲ್ಲ ಮಗಳೇ. ನನಗಂತೂ ಯಾರೂ ಫ್ರೆಂಡ್ಸ್ ಇರಲಿಲ್ಲ, ನಾವಿಬ್ಬರೇ ಆಡಬೇಕಿತ್ತು ಅಂತ ಹೇಳಿದೆ. ನೀವಿಬ್ಬರೂ ಆಡಲಿಲ್ವಾ ಅದು? ಇಲ್ಲ, ಒಂದು ದಿನಾನೂ ಆಡಿಲ್ಲ ನಾವು ಹೋಲಿ ಹಬ್ಬ ಅಂತ ಹೇಳ್ಬಿಟ್ಟು. ಕಲರಲ್ಲಿ ಸ್ಕೂಲ್ ಫ್ರೆಂಡ್ಸ್ ಜೊತೆನೂ ಆಡಿಲ್ಲ,
ಸಿಸ್ಟರ್ಸು ಕೂಡ ಆಡಿಲ್ಲ. ಯಾಕೆ ಮಮ್ಮ ಅಂದ್ಲು. ಗೊತ್ತಿಲ್ಲ ಮಗಳೇ, ನಿನ್ನ ಅಜ್ಜಿ ತಾತ ನನಗೆ ಆಡಿಸ್ಲಿಲ್ಲ, ನಾನು ಆಡಿಲ್ಲ ಅಂದೆ. ಓಕೆ ಮಮ್ಮ, ನೀನು ಆಡಿಲ್ಲ ಆದರೂ ಕೂಡ ನಂಗೆ ಆಡಿಸ್ತಿದ್ಯಾ ಅಲ್ವಾ, ಥ್ಯಾಂಕ್ ಯು ಅಂತ ಅವಳು ಕೂಡ ನನಗೆ ಥ್ಯಾಂಕ್ ಯು ಹೇಳಿದ್ಲು. ನಮಗೇನಪ್ಪ, ಮಕ್ಕಳು ಖುಷಿಯಾಗಿರಬೇಕು ಅಷ್ಟೇ. ಅವಳಿಗೆ ನಾವು ಎಷ್ಟು ಕೊಡೋದಕ್ಕೆ ಸಾಧ್ಯನೋ ಅಷ್ಟು ನಾವು ಕಾಂಟ್ರಿಬ್ಯೂಟ್ ಮಾಡಿ ಅವಳಿಗೆ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅವಳು ಎಷ್ಟು ಖುಷಿಯಾಗಿರ್ತಾಳೋ ನಮಗೂ ಅಷ್ಟೇ ಖುಷಿಯಾಗುತ್ತೆ. ನಾವೇ ಆಡಿದಷ್ಟು ಖುಷಿಯಾಗುತ್ತೆ ನಮಗೆ. ಮನೆ ಕೆಲಸನೇ ಮಾಡಿರಲಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಬರೀ ಇದರಲ್ಲೇ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಹೋಗೇ ಇಲ್ಲ. ಈಗ ಕುತ್ಕೊಂಡು ನಾನು ವಿಡಿಯೋ ನೋಡಬೇಕು ಹೇಗೆ ಎಲ್ಲ ಆಡಿದ್ದಾರೆ ಅಂತ ಹೇಳಿಬಿಟ್ಟು. ಓಕೆ ಸ್ನೇಹಿತರೆ, ಸಣ್ಣ ಬಂಗಾರಿ ಹೆಂಗಿತ್ತು ಹೋಲಿ? ಏನೇನೆಲ್ಲ ಆಯ್ತು ಹೇಳು, ನಾನು ಕೆಳಗಡೆ ಬಂದಿರ್ಲಿಲ್ವಲ್ಲ ನೋಡೋದಿಕ್ಕೆ. ಚೆನ್ನಾಗಿತ್ತು, ಮಜಾ ಬಂತು, ಆದರೆ ಏನೋ ಕಡಿಮೆ ಅದು ಅನ್ಸಕ್ ಶುರು ಆಗಿದ್ಯಾ ನಿನ್ಗೆ? ಏನೋ ಕಡಿಮೆ ಇತ್ತು ಅಂತ. ಜನ ಕಡಿಮೆ ಆದ್ರು ಮತ್ತೆ ಕಾಯ್ಬೇಕಿತ್ತು ಎಲ್ಲರಿಗೂ. ಯಾಕೆ ನೀವತ್ತೇ ಆಡಿದ್ರಿ? ನೆಕ್ಸ್ಟ್ ಟೈಮು ಎಲ್ಲರೂ ಇರೋ ಟೈಮಲ್ಲೇನೆ ಆಡೋಣ ಅಲ್ವಾ? ನೆಕ್ಸ್ಟ್ ಟೈಮ್ ಬರೀ ನಾವು 4 ಜನನೇ ಇರೋದು. ಹರಿಕಾ ಶಿಫ್ಟ್ ಆಗ್ತದೆ. ಓ ಜಾನು, ಹ್ಯಾವ್ ಅ ನ್ಯೂ ಪ್ರಾಬ್ಲಮ್. ಬನ್ನಿ ತೋರಿಸ್ತೀನಿ. ಬರೀ ಪ್ರಾಬ್ಲಮ್ ಎಲ್ಲ ಸಿಕ್ಕಾಕಿಸ್ತೀರ ನನ್ನ. ಅಲ್ಲಿ ಬಗ್ ನೋಡಿ. ಇಲ್ಲಿ ವ್ಯಾಕ್ಯೂಮ್ ಕ್ಲೀನ್ ಮಾಡ್ತಾ ಇದ್ದೆ, ಕೆಳಗಡೆ ಬಿದ್ದೋಯ್ತು. ನಿನ್ನ ಗಂಡನ ಹತ್ತಿರ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ. ಅಂದ್ರೆ ನಾನು ಬರೀ ಪ್ರಾಬ್ಲಮೇ ಮಾಡ್ತೀನಿ ಅಂತನಾ? ಅದು ನೀನು ಹೆಂಗೆ ಮಾಡ್ಕೊಳ್ಳೋ ಅನ್ಕೋಬೋದು. ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಏನಪ್ಪ ಅಂದ್ರೆ ಐಟಮ್ಸು ಇರಬೇಕು ನಮ್ಮ ಹತ್ತಿರ. ಒಂದು ರಾಡು, ಅದಕ್ಕೆ ಡಬಲ್ ಸೈಡೆಡ್ ಸ್ಟಿಕ್ಕರು. ನಾನು ಈಸಿಯಾಗಿ ನಮ್ಮ ಕಾಂಪೌಂಡ್ ಒಳಗಡೆನೆ ಬೀಳುತ್ತೆ, ತಳ್ಳ್ರಿ ಆ ಕಡೆ ಅಂದರೆ. ಹೊಡೆದೋದ್ರೆ ಏನು ಮಾಡ್ತೀಯಾ? ಬಂತು 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 ಬಂತು. ಥ್ಯಾಂಕ್ ಯು. ತಲೆ ಇರಬೇಕು ಅಷ್ಟೇ. ಸೊ ಇದು ವ್ಯಾಕ್ಯೂಮ್ ಕ್ಲೀನರ್ದು. ಬ್ಲೋ ಮಾಡ್ತಾ ಇದ್ದೆ, ಅಲ್ಲಿ ಲೂಸ್ ಆಗಿ ಬಿದ್ದೋಯ್ತು, ಧೂಳು ತೆಗಿಯಕ್ಕೆ ಹೋಗ್ಬಿಟ್ಟು. ಸ್ನೇಹಿತರೆ, ಸಂಜೆ 7 ಗಂಟೆ ಆಗ್ತಾ ಇದೆ. ರಾಜೇಶ್ ಇಲ್ಲಿ ಸ್ವಲ್ಪ ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದಾರೆ ನಮ್ಮ ಟಿವಿ ಯೂನಿಟ್ಗೆ. ಕಂಪ್ಲೀಟ್ ಆದಮೇಲೆ ಇದು ಹೇಗೆ ಮಾಡಿದ್ದು ಅಂತ ತಿಳಿಸ್ತೀನಿ. ಈಗ ನಾನು ಅಡುಗೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಹೋಲಿ ಸೆಲೆಬ್ರೇಷನ್ ಡೇ ಹೀಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ. ಇದರಿಂದ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಸೊ ಪ್ಲೀಸ್ ಡೂ ಲೈಕ್. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್.